ಮುಸ್ಲಿಮರನ್ನು ಮತ್ತು ಕ್ರೈಸ್ತರನ್ನು ಹಿಂದೂಗಳನ್ನಾಗಿ ಪರಿವರ್ತನೆ ಮಾಡಲು ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಒಲವು ವ್ಯಕ್ತಪಡಿಸಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು, ಮತಾಂತರವಾಗಿ ಪಾಕಿಸ್ತಾನಕ್ಕೆ ಹೋದವರನ್ನು ಹಿಂದೂ ಧರ್ಮಕ್ಕೆ ಕರೆತರಬೇಕು. ಟಿಪ್ಪು ಜಯಂತಿಯಂದೇ ನಾವು ಹಿಂದೂ ಧರ್ಮಕ್ಕೆ ಮರುಮತಾಂತರ ಮಾಡಬೇಕು ಎಂದು ಹೇಳಿದ್ದಾರೆ. Victory is not full, the victory is not complete. ಈ ಕೆಲಸ ನಮ್ಮ ತಲೆಮಾರಿನ ಮೇಲೆ ಇರುವಂಥದ್ದು. ಅಣ್ಣನಿಗೆ ಬಹಳ ಸ್ಪಷ್ಟವಾಗಿ ನಾನು ಈ ವಿಚಾರ ಹೇಳ್ತೀನಿ. ಈ ಕೆಲಸ which may seem to be impossible, it can be made possible when the spiritual leaders, the dharmic leaders from Karnataka will take the lead. ಇದಕ್ಕೆ ನಾನು ಕಾರಣ ಹೇಳ್ತೀನಿ ಬಂಧುಗಳೇ, ಯಾಕಿದು ಕರ್ನಾಟಕ ಅಂತ. ಕರ್ನಾಟಕದ ಮಣ್ಣು, ಕರ್ನಾಟಕದ ಇತಿಹಾಸದ ವೈಶಿಷ್ಟ್ಯ ನೀವು ಯೋಚನೆ ಮಾಡಿ. ಉತ್ತರದಿಂದ ಇಸ್ಲಾಮಿ ದಾಳಿ ಬಂದಾಗ ಚೂರುಪಾರು ಸಮಸ್ಯೆಗಳಾದರೂ ಕೂಡ, ಚೂರುಪಾರು ಲಾಸ್ಗಳಾದರೂ ಕೂಡ, ಆ ಇಸ್ಲಾಮಿ ದಾಳಿಯನ್ನ ದಕ್ಷಿಣ ಭಾರತದಲ್ಲಿ ಪ್ರಥಮವಾಗಿ ಎದುರಿಸಿದ್ದು ಕರ್ನಾಟಕದ ಈ ನೆಲದ ವಿದ್ಯಾರಣ್ಯರಿಂದ ಮೇಲ್ಪಟ್ಟು ನಮ್ಮ ವಿಜಯನಗರದ ಸಾಮ್ರಾಜ್ಯದ ಕಾರಣದಿಂದಾಗಿ ಕನ್ನಡಿಗರು ಇದನ್ನು ಎದುರಿಸಿದ್ರು. ದೇ ಸೆಂಟ್ ದಿಸ್ ಮ್ಲೇಚ್ಛಾ ಫೋರ್ಸಸ್ ಬ್ಯಾಕ್. ಶಂಕರರಿರ್ಬೋದು, ಮಧ್ವರಿರ್ಬೋದು, ರಾಮಾನುಜರಿರ್ಬೋದು, ಅವರ ಕರ್ಮಭೂಮಿಯಾಗಿ ಆಯ್ಕೆ ಮಾಡಿಕೊಂಡಿದ್ದು ಈ ಕರ್ನಾಟಕದ ಒಂದು ನೆಲವನ್ನ. ಈ ಮಣ್ಣಿನಲ್ಲಂಥ ಶಕ್ತಿ ಇದೆ. ನೀವು ನಂತರದ ಸಂದರ್ಭದಲ್ಲಿ ಬನ್ನಿ, ಗೋವಾ ಪೋರ್ಚುಗೀಸರ ಕೈಗೆ ಬಂತು. ಬೆಂಗಾಲದಲ್ಲಿ, ತಮಿಳುನಾಡಿನಲ್ಲಿ, ಬಾಂಬೆಯಲ್ಲಿ, ಈ ರೀತಿಯ ಜಾಗಗಳಲ್ಲಿ ಬೇರೆ ಬೇರೆ ಕಡೆ ಬಿಕಾಸ್ ಆಫ್ ಸ್ಟ್ರಾಟಜಿಕ್ ರೀಸನ್ಸ್, ಬಿಕಾಸ್ ಆಫ್ ಜಾಗ್ರಫಿಕ್ ರೀಸನ್ಸ್, ಬೇರೆ ಬೇರೆ ಕಾರಣಕ್ಕೋಸ್ಕರ ಬ್ರಿಟಿಷರು ಅವರ ಕ್ಯಾಂಪ್ಗಳನ್ನ ಆ ಭಾಗಗಳಲ್ಲಿ ಮಾಡಿಕೊಂಡ್ರು. ಆಗ್ಲೂ ಕೂಡ ಅವರು ಕರ್ನಾಟಕಕ್ಕೆ ಬರಲಿಲ್ಲ. ನಂತರದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೂ ನೀವು ಯೋಚನೆ ಮಾಡಿ ಈ ಕರ್ನಾಟಕದ ಮಣ್ಣಿನ ಮಹಾತ್ಮೆ ಹೇಗಿದೆ ಅಂತ. ಕಮ್ಯುನಿಸ್ಟ್ ಐಡಿಯಾಲಜಿಗಳು ಕೇರಳದಲ್ಲಿ ನೆಲೆ ಊರ್ತು, ವೆಸ್ಟ್ ಬೆಂಗಾಲ್ನಲ್ಲಿ ನೆಲೆ ಊರ್ತು, ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ನೆಲೆ ಊರ್ತು. ಕರ್ನಾಟಕದಲ್ಲಿ ಕಮ್ಯುನಿಸ್ಟ್ ಒಂದೇ ಒಂದು ದಿವಸವೂ ಕೂಡ ತಲೆ ಏಳಲೇ ಇಲ್ಲ. ಇದು ಕರ್ನಾಟಕದ ಮಹಾತ್ಮೆ. ಅದೇ ರೀತಿ ತಮಿಳುನಾಡಿನಲ್ಲಿ ದೈವ ವಿರೋಧಿಯಾಗಿರುವಂಥ, ಹಿಂದೂ ವಿರೋಧಿಯಾಗಿರುವಂಥ, ದೇವರನ್ನ ರಥಯಾತ್ರೆಗೆ ತೆಗೆದುಕೊಂಡು ಹೋದ್ರೆ ಟೊಮ್ಯಾಟೊಗಳಲ್ಲಿ, ಮೊಟ್ಟೆಯಲ್ಲಿ, ಚಪ್ಪಲಿಯಲ್ಲಿ ಎಸೆಯುವಂಥ ಅತ್ಯದಟ್ಟ ದರಿದ್ರವಾದ DMK ದ್ರವಿಡನ್ ಐಡಿಯಾಲಜಿ ಏನಿದೆ ಅದು ತಮಿಳುನಾಡಿನಲ್ಲಿ ನೆಲೆ ಊರ್ತು. ಕರ್ನಾಟಕದಲ್ಲಿ ಅಂಥ ಗಾಡ್ಲೆಸ್ ಐಡಿಯಾಲಜಿಗೆ ಕನ್ನಡಿಗರು, ವೀರ ಹಿಂದೂಗಳು ಎಂದೂ ಕೂಡ ನಾವು ನೆಲೆನೇ ಕೊಡಲಿಲ್ಲ. ಇದು ಕರ್ನಾಟಕದ ವಿಶೇಷತೆ. ಅವತ್ತು ಹೇಗೆ ವಿದ್ಯಾರಣ್ಯರು ಈ ಒಂದು ಧರ್ಮ ಪುನರುತ್ಥಾನದ ಕೆಲಸವನ್ನ ಕರ್ನಾಟಕದಲ್ಲಿ ಶುರು ಮಾಡಿದ್ರು, ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ತಿನ ಸಂಸ್ಥಾಪನೆ ಮಾಡಿದ್ದು ಕೂಡ ನಮ್ಮ ಪೇಜಾವರ ಮಠದ ವಿಶ್ವೇಶ್ವರ ತೀರ್ಥರು. ಅದು ಕೂಡ ಕರ್ನಾಟಕದಿಂದಲೇ ಹೋಗಿದ್ದು. ಇದು ಕರ್ನಾಟಕದ ವಿಶೇಷತೆ. ಆದ್ರಿಂದ ನಾನು ನಿಮ್ಮೆಲ್ಲರಲ್ಲೂ ಕೈ ಮುಗಿದು ಕೇಳ್ತಾ ಇದ್ದೀನಿ, ಈ ಇಡೀ ಹಿಂದೂ ಪುನರುತ್ಥಾನದ ಕೆಲಸ ಏನಿದೆ ಆ ಕೆಲಸ ಮಾಡುವಂತಹ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ನಿರಂತರತೆಯಿಂದ ಕಾರ್ಯತತ್ಪರರಾಗಿ ನಾವು ಇವತ್ತು ಕೆಲಸ ಮಾಡಬೇಕಾಗಿದೆ. ನಮ್ಮ ಮಠಮಾನ್ಯಗಳು ಅದರ ಲೀಡ್ ತಗೊಳ್ಬೇಕಾಗಿದೆ. ಕೇವಲ ಭಾರತದಲ್ಲಿರುವಂತಹ ಹಿಂದೂಗಳನ್ನಷ್ಟೇ ಮತ್ತೆ ನಾವು ಹಿಂದೂ ಸಂಸ್ಕೃತಿಯ, ಹಿಂದೂ ಪಂಥಕ್ಕೆ ತೆಗೆದುಕೊಂಡು ಬರೋದಷ್ಟೇ ಅಲ್ಲ ನಮ್ಮ ಗುರಿ. ಹಿಂದೂ ಚಿಂತನೆ ಅಷ್ಟಕ್ಕೆ ಎಂದೂ ಸೀಮಿತವಾಗಿರಲಿಲ್ಲ. ಪ್ರಪಂಚಕ್ಕೆನೆ ಜಗದ್ಗುರುವಾಗಿ ದಿಕ್ಕು ಕೊಡಬೇಕು, ಬೆಳಕು ಕೊಡಬೇಕು ಅಂತ ಹಿಂದೂ ಹೊರಟಿದ್ದು. ಆ ಕಾರಣಕ್ಕೋಸ್ಕರವೇ ನಮ್ಮ ಪೂರ್ವಜರು ಈಸ್ಟ್ ನಲ್ಲಿ ಚೈನಾಗ್ ಹೋದ್ರು, ಜಪಾನಿಗೆ ಹೋದ್ರು, ಸುಮೇರಿಯಾಗ್ ಹೋದ್ರು, ಸೌತ್ ಈಸ್ಟ್ ಏಷ್ಯಾದಲ್ಲಿ ಕಾಂಬೋಡಿಯಾಗ್ ಹೋದ್ರು, ಮಾಲ್ಡೀವ್ಸ್ಗೆ ಹೋದ್ರು, ಶ್ರೀಲಂಕಾಗ್ ಹೋದ್ರು. ವೆಸ್ಟ್ ನಲ್ಲಿ ಆಗಿನ ಇರಾನ್ ಇರ್ಬೋದು, ಆಗಿನ ಪರ್ಸಿಯಾ ಇರ್ಬೋದು, ಅಲ್ಲಿವರೆಗೆ ಹಿಂದೂಗಳು ನಮ್ಮ ಧರ್ಮ ವಿಚಾರಗಳನ್ನ ತೆಗೆದುಕೊಂಡು ಅಲ್ಲಿಗೆಲ್ಲ ಹೋದ್ರು. ನಾವು ಮಾಡಬೇಕಾಗಿರೋದು ಏನು ಅಂತಂದ್ರೆ, ವಿ ಶುಡ್ ಸ್ಟಾರ್ಟ್ ಡ್ರೀಮಿಂಗ್ ಬಿಗ್. ವಿ ಶುಡ್ ಸ್ಟಾರ್ಟ್ ಒಡೇಷಿಯಸ್ಲಿ ಡ್ರೀಮಿಂಗ್ ಆಫ್ ದಿ ಇಂಪಾಸಿಬಲ್ ಅಂಡ್ ಅಚೀವ್ ಇಟ್. ಯಾವ್ದು ಇಂಪಾಸಿಬಲ್?
ಯಾವುದು ಡ್ರೀಮ್ ಬಿಗ್ಗು? ನಮ್ಮ ಮನೆ ಪಕ್ಕದಲ್ಲೋ ಅಥವಾ ನಮ್ಮ ಪಕ್ಕದಲ್ಲಿರುವಂತಹ ಮೊಹಲ್ಲಾದಲ್ಲಿರುವಂತಹ ಹಿಂದೆ ಯಾವುದೋ ಕಾರಣಕ್ಕೆ ಕನ್ವರ್ಟ್ ಆಗಿರುವಂತಹ ಕ್ರಿಶ್ಚಿಯನ್ ಮುಸಲ್ಮಾನನನ್ನ ಮತ್ತೆ ನಮ್ಮ ಕಡೆಗೆ ತೆಗೆದುಕೊಂಡು ಬರೋದು ಅಷ್ಟೇ ಅಲ್ಲ. ಇವತ್ತಿನ ಪಾಕಿಸ್ತಾನದಲ್ಲಿರುವಂತಹ ಪಾಕಿಸ್ತಾನದ ಮುಸಲ್ಮಾನರನ್ನು ಹಿಂದೂಗಳಾಗಿ ಪರಿವರ್ತನೆ ಮಾಡಬೇಕಾಗಿರೋದು ನಮ್ಮ ಒಂದು ಆದ್ಯ ಕರ್ತವ್ಯ. ದಟ್ ಇಸ್ ವೆನ್ ವಿ ವಿಲ್ ಹ್ಯಾವ್ ಪಾಕಿಸ್ತಾನ್ ಬ್ಯಾಕ್ ಆಸ್ ದ ಜಾಗ್ರಫಿ. ದಿಸ್ ಮೇ ಸೀಮ್ ಇಂಪಾಸಿಬಲ್ ಟುಡೇ. ಇದು ಹೆಂಗಪ್ಪ ಸಾಧ್ಯ, ಇವನು ಏನೇನು ಹೇಳ್ತಾ ಇದ್ದಾನೆ ಅಂತ ಅನ್ನಿಸ್ಬೋದು. ಕೆಲವು ವರ್ಷಗಳ ಹಿಂದೆ ಆರ್ಟಿಕಲ್ 370 ತೆಗೆದಾಕ್ತೀವಿ, ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತಂದಾಗ್ಲೂ ಕೂಡ ಇದೆಲ್ಲ ಹೇಗ್ ಸಾಧ್ಯ ಆಗತ್ತಪ್ಪ ಅಂತ ಅನ್ಬಿಟ್ಟಿತ್ತು. ಆದ್ರೆ ಇಲ್ಲ, ಇವತ್ತಿನ ಮೆಸೇಜ್ ಇದೇನೆ. ಕ್ಲೈಬ್ಯಂ ಮಾಸ್ಮಗ್ಗಂ ಪಾರ್ಥ ನೈತತ್ವಂ ಉಪಪದ್ಯತೆ. ದಿಸ್ ಇಸ್ ದ ಮೆಸೇಜ್. ನಾವು ಯಾವ್ದನ್ನ ಸಾಧ್ಯ ಇಲ್ಲ ಅನ್ಕೊಳ್ತೀವೋ ಅದನ್ನ ಹೊರಗಡೆ ಬರಬೇಕಾಗಿದೆ, ಆ ಭ್ರಾಂತಿಯಿಂದ ಹೊರಗಡೆ ಬರಬೇಕಾಗಿದೆ. ಈ ಕ್ಷಾತ್ರ ತೇಜಸ್ಸಿನಿಂದ ನಾವು ಹೊರಗಡೆ ಬಂದು ಮತ್ತೆ ಈ ಹಿಂದೂ ಧರ್ಮ ಪುನರುತ್ಥಾನದ ಕೆಲಸವನ್ನ ಪ್ರತಿಯೊಬ್ಬ ಹಿಂದೂ ಮಾಡಬೇಕಾಗಿದೆ. ಪ್ರತಿಯೊಂದು ದೇವಸ್ಥಾನವೂ ಪ್ರತಿಯೊಂದು ಮಠವೂ ಕೂಡ ಇಯರ್ಲಿ ಟಾರ್ಗೆಟ್ಸ್ ಇರ್ಬೇಕು ನಮಗೆ. ಈ ವರ್ಷದಲ್ಲಿ ನಾವಿಷ್ಟು ಜನನ ವಾಪಸ್ಸು ಹಿಂದೂ ಧರ್ಮ ಕರ್ಕೊಂಡು ಬಂದಿದ್ದೀವಿ, ಈ ಹಬ್ಬಕ್ಕೆ ನಾವಿಷ್ಟು ಜನ ವಾಪಸ್ ಕರ್ಕೊಂಡು ಬಂದಿದ್ದೀವಿ. ಇನ್ನೂ ಒಂದು ಹೆಜ್ಜೆ ಹೋಗಿ ಹೇಳ್ತೀನಿ, ಟಿಪ್ಪು ಜಯಂತಿಯನ್ನು ನಾವು ಆಚರಿಸಬೇಕು. ಟಿಪ್ಪು ಜಯಂತಿ ದಿವಸ ಯಾವ್ಯಾವ ಜಾಗದಲ್ಲಿ ಟಿಪ್ಪು ಸುಲ್ತಾನನ ಜಾಗದಲ್ಲಿ ಟಿಪ್ಪು ಸುಲ್ತಾನನ ಖಡ್ಗದ ಕಾರಣದಿಂದ ಯಾರ್ಯಾರು ಮುಸ್ಲಿಂ ಕನ್ವರ್ಟ್ ಆಗಿದ್ರು ಆ ಎಲ್ಲಾ ಜನರನ್ನ ಟಿಪ್ಪು ಜಯಂತಿಯಿಂದ ನಮ್ಮ ಮಠ ಮನೆಯವರು ವಾಪಸ್ ಹಿಂದೂ ಧರ್ಮ ಕರ್ಕೊಂಡು ಬರಬೇಕು. ದಿಸ್ ಈಸ್ ವೆನ್ ಪುನರುಜ್ಜೀವನ ಆಫ್ ಹಿಂದೂಸ್ತಾನ್ ವಿಲ್ ಹ್ಯಾಪನ್. ಬೇರೆ ಯಾವ ಸೊಲ್ಯೂಷನ್ ಇದಕ್ಕಿಲ್ಲ. ಇದನ್ನ ನಾವು ಮಾಡಿಲ್ಲ ಅಂತಲ್ಲ, ಹಿಂದೆ ನಾವು ಮಾಡಿದೀವಿ, ಬೇರೆ ಬೇರೆ ಕಾರಣಗಳಿಗೋಸ್ಕರ ಇದನ್ನ ಬಿಟ್ಬಿಟ್ಟಿದೀವಿ ನಾವು. ಇಲ್ಲ ಅಂದ್ರೆ ಇಮ್ಯಾಜಿನ್ ವಾಟ್ ಇಸ್ ದಿ ಸೊಲ್ಯೂಷನ್, ಹೇಗೆ ಇದನ್ನು ಅಡ್ರೆಸ್ ಮಾಡ್ತೀರಿ ನೀವು? ಅಂಡ್ ಇಟ್ ಈಸ್ ಅವರ್ ಡ್ಯೂಟಿ. ಇಂಥ ಒಂದು ವೈಜ್ಞಾನಿಕವಾಗಿರುವಂಥ, ಸಹಿಷ್ಣುವಾಗಿರುವಂಥ, ಇಂಥ ಫಾರ್ವರ್ಡ್ ಲುಕಿಂಗ್ ಪ್ರೋಗ್ರೆಸಿವ್ ಆಗಿರುವಂಥ ಹಿಂದೂ ಧರ್ಮದಿಂದ ನಮ್ಮದೇ ರಕ್ತವನ್ನ ಹಂಚಿಕೊಂಡಿರುವಂಥ ನಮ್ಮ ಸಹೋದರರೇ ಆಗಿರುವಂಥ ಇವತ್ತಿನ ಮುಸಲ್ಮಾನರು ಕ್ರಿಶ್ಚಿಯನ್ರುಗಳು ಹೊರಗಡೆ ಹೋಗ್ಬಿಟ್ಟಿದ್ದಾರೆ. It is our responsibility to bring them back to the original faith, bring them back to the true faith. And this is the true faith. ಈ ಕೆಲಸ ನಾವು ಮಾಡಬೇಕಾಗಿದೆ. ನಾವು ಫಾರಿನ್ ರೂಲರ್ಸ್ ಅನ್ನು ಹೊರಗಡೆ ಹಾಕಿದ್ವಿ. ಮುಘಲರು ಈ ದೇಶದ ಮೇಲೆ ದಾಳಿ ಮಾಡಿದ್ರು, ಮುಘಲರನ್ನ ಈ ದೇಶದಿಂದ ಹೊರಗಡೆ ಓಡಿಸಿದ್ವಿ. ಕ್ರಿಶ್ಚಿಯನ್ರು, ಬ್ರಿಟಿಷರು, ಪೋರ್ಚುಗೀಸರು ಈ ದೇಶದ ಮೇಲೆ ದಾಳಿ ಮಾಡಿದ್ರು, ಅವರನ್ನ ಯಶಸ್ವಿಯಾಗಿ ನಾವು ಹೊರಗಡೆ ಓಡಿಸಿದ್ವಿ. ಆದ್ರೆ ಅವರು ಬಿಟ್ಟು ಹೋಗಿರುವಂತಹ ಐಡಿಯಾಲಜಿ ನಾವು ಹೊರಗಡೆ ಓಡಿಸ್ಲಿಲ್ಲ ಅಂತಂದ್ರೆ ದಿ ವಿಕ್ಟರಿ ಇಸ್ ನಾಟ್ ಫುಲ್, ದ ವಿಕ್ಟರಿ ಇಸ್ ನಾಟ್ ಕಂಪ್ಲೀಟ್. ಈಗಾಗಲೇ ಕನ್ವರ್ಟ್ ಆಗ್ಬಿಟ್ಟಿದ್ದಾರಲ್ಲ, ಅವರ ಜನಸಂಖ್ಯೆ ದಿನ 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 ಜಾಸ್ತಿ ಆಗ್ತಾ ಇದೆಯಲ್ಲ, ಇದನ್ನ ಹೇಗೆ ನಾವು ಎದುರಿಸೋದು? ನಿಮ್ಮೆಲ್ರಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಇದು ಆಶ್ಚರ್ಯ ಆಗಿದೆ. ಈ ಸಮಸ್ಯೆ ನಾವೆಲ್ಲರೂ ಚರ್ಚೆ ಮಾಡ್ಕೊಂಡಿದ್ದೀವಿ. ಏನಪ್ಪ ಈ ಮೊಹಲ್ಲಾದಲ್ಲಿ ನೋಡಿದ್ರೆ ಇಷ್ಟೊಂದು ಜನಸಂಖ್ಯೆ, ಎಲೆಕ್ಷನ್ ಬಂತು ಅಂತಂದ್ರೆ ನಾವು ಎಲೆಕ್ಷನ್ ನಲ್ಲಿ ಎಲ್ಲರೂ ನೋಡ್ತೀವಿ, ಓ ಹೀಗೆ ಜಾಸ್ತಿ ಆಗ್ತಾ ಇದೆ, ಇಲ್ಲ ಅವ್ರದ್ದು ವೋಟಿಂಗ್ ಜಾಸ್ತಿ ಆಗ್ತಿದೆ, ಈ ಬೂತಲ್ಲಿ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಶಾರ್ಟ್ ಟರ್ಮ್ ನಲ್ಲಿ ನಾವು ಏನ್ ಸೊಲ್ಯೂಷನ್ ಕೊಡ್ತೀವಿ? ಡಿಲಿಮಿಟೇಷನ್ ಅನ್ನು ಹೇಗೆ ಮಾಡಬೇಕು ಅಂತಂದ್ರೆ ಇದನ್ನ ಅವರಲ್ಲಿ ಅರ್ಧ ಬರಬೇಕು, ಇಲ್ಲ ಎಲ್ಲರೂ ಇಟ್ ಇಸ್ ಅ ಹೇರ್ ಬ್ರೈನ್ ಸೊಲ್ಯೂಷನ್, ಇಟ್ ಇಸ್ ನಾಟ್ ಅ ಫೈನಲ್ ಸೊಲ್ಯೂಷನ್. ಡಿಲಿಮಿಟೇಷನ್ ಮಾಡೋದ್ರ ಮುಖಾಂತರ ನಾವು ಇವತ್ತು ನಾಳೆ ಬೆಳಗ್ಗೆ ಒಂದು 5 ವರ್ಷಕ್ಕೆ 10 ವರ್ಷಕ್ಕೆ ಇದನ್ನ ಪ್ರಾಬ್ಲಮ್ ಅನ್ನು ಪೋಸ್ಟ್ಪೋನ್ ಮಾಡಬಹುದು ಅಷ್ಟೇನೆ, ಬಟ್ ಸೊಲ್ಯೂಷನ್ ಕಂಡು ಹಿಡ್ಕೊಳ್ಳಿಕ್ ಆಗೋದಿಲ್ಲ. ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಹಿಂದೂ ಸಂಸ್ಕೃತಿ ಉಳಿಬೇಕಾದ್ರೆ, ಹಿಂದೂ ಧರ್ಮ ಉಳಿಬೇಕಾದ್ರೆ ಹಿಂದೂ ಸಮಾಜ ಉಳಿಬೇಕು. ಆ ಹಿಂದೂ ಸಮಾಜದ ಕೆಳಗೆ ಕೈಗೆ ಪೊಲಿಟಿಕಲ್ ಪವರ್ ಇರಬೇಕು. ಡೆಮೋಕ್ರಸಿಯಲ್ಲಿ ಪೊಲಿಟಿಕಲ್ ಪವರ್ ಅನ್ನು ಡಿಸೈಡ್ ಮಾಡುವಂಥದ್ದು ಯಾವುದು? ದಿ ನ್ಯೂಮರಿಕಲ್ ಸ್ಟ್ರೆಂತ್. Demography decides the destiny in a democracy, period. There is no other common sense needed to understand this. ನೀವು ಕರಾವಳಿಯಲ್ಲಿ, ಉಡುಪಿಯಲ್ಲಿ ನಾವು ಯಾಕೆ ಗೆಲ್ತೀವಿ? ಕಾಪುವಲ್ಲಿ ಯಾಕೆ ನಾವು ಸೋಲ್ತೀವಿ? ಮಂಗಳೂರಿನಲ್ಲಿ ನಾವು ಒಂದು ಕಡೆ ಯಾಕೆ ಗೆಲ್ತೀವಿ, ಇನ್ನೊಂದು ಕಡೆಗೆ ಯಾಕೆ ಸೋಲ್ತೀವಿ? ಡೆಮೋಗ್ರಫಿ ಇಸ್ ದ ಆನ್ಸರ್. ಡೆಮೋಗ್ರಫಿ ಇಸ್ ದ ಆನ್ಸರ್. ಇದಕ್ಕೆ ಸೊಲ್ಯೂಷನ್ ಏನು? ಈ ಸೊಲ್ಯೂಷನ್ ಅನ್ನು ಭಾರತ ದೇಶದ
ಎಲ್ಲ ಈ ಸಮಸ್ಯೆಗಳನ್ನ ಬಗ್ಗೆ ಚಿಂತನೆ ಮಾಡಿದಂಥ ಮಹರ್ಷಿ ದಯಾನಂದರಿಂದ ಹಿಡಿದು ವಿವೇಕಾನಂದರವರೆಗೆ, ಸಾವರ್ಕರಿಂದ ಹಿಡಿದು ತಿಲಕರವರೆಗೆ ಪ್ರತಿಯೊಬ್ಬರು ಇದ್ರ ಬಗ್ಗೆ ಮಾತನಾಡಿದ್ರು. ಬಟ್ ಅದು ನಮ್ಮ DNA ಯಲ್ಲಿ ಇವತ್ತಿಗೂ ಓನ್ಲಿ ಆಪ್ಷನ್ ಲೆಫ್ಟ್ ಫಾರ್ ದ ಹಿಂದೂಸ್ ಈಸ್ ಟು ರೀಕನ್ವರ್ಟ್ ಆಲ್ ದೋಸ್ ಪೀಪಲ್ ಹೂ ಹ್ಯಾವ್ ಗಾನ್ ಔಟ್ ಆಫ್ ದ ಹಿಂದೂ ಫೋಲ್ಡ್. ಇದು ಬಿಟ್ಟು ಬೇರೆ ಸೊಲ್ಯೂಷನ್ ಹಿಂದೂಗಳಿಗಿಲ್ಲ. ನಾವಿದನ್ನು ಯೋಚನೆ ಮಾಡಿದ್ರೆ ನಮಗೆ ಇದು ಸಾಧ್ಯನಾ, ಆಗತ್ತಾ ಇಲ್ವಾ ಅಂತ ಅನ್ಸುತ್ತೆ. ಯಾಕೆಂದ್ರೆ ಇದು ನ್ಯಾಚುರಲಿ ನಮಗಿದು ಬಂದಿಲ್ಲ. ಆದ್ರೆ ಇವತ್ತು ನಾವಿದನ್ನ ಇವಲ್ಯೂಷನ್ ಮಾಡ್ಕೊಳ್ಬೇಕಾಗಿದೆ, ಇದನ್ನ ನಾವು ಅಳವಡಿಸ್ಕೊಳ್ಬೇಕಾಗಿದೆ. ಈ ಮೆಟಮಾರ್ಫಸಿಸ್, ಈ ಚೇಂಜ್ ನಮ್ಮ DNA ಯಲ್ಲಿ ಬರಬೇಕಾಗಿದೆ. ಮೊನ್ನೆ ಕೂಡ ಒಂದು ಬಹಳ ದೊಡ್ಡ ವೇದಿಕೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಮ ಪೂಜ್ಯ ಸರಸಂಘ ಚಾಲಕರು ಎಲ್ರಿಗೂ ಒಂದು ಶಪಥ ಮಾಡಿಸಿದ್ರು. ಪ್ರತಿಯೊಬ್ಬ ಹಿಂದೂ ಧರ್ಮ ರಕ್ಷಣೆ ಅಷ್ಟೇ ಅಲ್ಲ, ಮತ್ತೊಬ್ಬರನ್ನ ಮತ್ತೆ ಹಿಂದೂ ಧರ್ಮಕ್ಕೆ ಘರ ವಾಪಸಿ ಮಾಡಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ ಎನ್ನುವಂತ ಕೆಲಸವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಮ ಪೂಜ್ಯ ಸರಸಂಘ ಚಾಲಕರು ಕೂಡ ಮಾಡಿಸಿದ್ರು. ದಿಸ್ ಇಸ್ ದ ಓನ್ಲಿ ವೇ, ದಿಸ್ ಇಸ್ ದ ಓನ್ಲಿ ವೇ. 1000 ವರ್ಷಗಳ ಕಾಲ ಸ್ನೇಹಿತರೆ, either by force or by fraud, either by threat or allurement, the Hindu has been taken out from his mother religion. ಇಷ್ಟು ಕಳೆದ 4-5 ವರ್ಷಗಳಲ್ಲಿ ಈ ಟಿಪ್ಪು ಜಯಂತಿಯ ಬಗ್ಗೆ ಬಹಳ ದೊಡ್ಡ ಹೋರಾಟ ನಡೆಯುತ್ತೆ. ಟಿಪ್ಪು ಜಯಂತಿ ಮಾಡಬೇಕು ಅನ್ನುವಂತ ಹೋರಾಟ ಎಂದಾದ್ರೂ ಕೂಡ ನೀವು ನೋಡಿದ್ದೀರಾ? ದೇಶದಾದ್ಯಂತ ಮುಸ್ಲಿಂ ಯುವಕರ ಸಂಘಟನೆಗಳು ರಸ್ತೆ ಮೇಲೆ ಮುಂದೆ ಬಂದು ಬೀದಿ ಬೀದಿಯಲ್ಲಿ ಬ್ಯಾನರ್ ಅನ್ನು ಹಾಕಿ ಅಬ್ದುಲ್ ಕಲಾಂರ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಎಲ್ಲಾದ್ರೂ ನೋಡಿದ್ದೀರಾ ನೀವು? ಯಾವತ್ತಾದ್ರೂ ಕೂಡ ಮುಸ್ಲಿಂ ಆರ್ಗನೈಸೇಷನ್ಸ್ ಸರ್ಕಾರದ ಹತ್ರ, ಮುಖ್ಯಮಂತ್ರಿ ಹತ್ರ, ಪ್ರಧಾನಮಂತ್ರಿಗಳ ಹತ್ರ ಪತ್ರ ಬರೆದು ಅಬ್ದುಲ್ ಕಲಾಂರ ಜಯಂತಿಯನ್ನು ಸರ್ಕಾರ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು, ಮುಸ್ಲಿಂ ಮೊಹಲ್ಲಾಗಳಲ್ಲಿ ಅಬ್ದುಲ್ ಕಲಾಂರ ಜಯಂತಿಯನ್ನು ಮಾಡಬೇಕು, ಸಂತ ಶಿಶುನಾಳ ಶರೀಫರ ಜನ್ಮ ಜಯಂತಿಯನ್ನು ಮಾಡಬೇಕು ಎಂದಾದ್ರೂ ಕೇಳಿದಾರ ಇವರು? ಅವ್ರು ಯಾಕೆ ಕೇಳಲಿಲ್ಲ? ಅಗೇನ್ ಗೋ ಬ್ಯಾಕ್ ಟು ದ ಫಂಡಮೆಂಟಲ್ಸ್, ಗೋ ಬ್ಯಾಕ್ ಟು ದ ಫಂಡಮೆಂಟಲ್ಸ್. ಅವ್ರು ಯಾಕೆ ಕೇಳಲಿಲ್ಲ ಅಂತಂದ್ರೆ, ಒಬ್ಬ ಟ್ರೂ ಮುಸಲ್ಮಾನನ ಕಣ್ಣಿನಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಟ್ರೂ ಮುಸಲ್ಮಾನನೇ ಅಲ್ಲ. ಯಾಕೆ ಅಂತಂದ್ರೆ ಅಬ್ದುಲ್ ಕಲಾಂ ಇಲ್ಲಿ ಸ್ವಾಮೀಜಿಗಳ ಹತ್ರ ಬರೋರು, ಸ್ವಾಮೀಜಿಗಳಿಗೆ ಕಾಲಿಗೆ ನಮಸ್ಕಾರ ಮಾಡೋರು, ಭಗವದ್ಗೀತೆಯನ್ನು ಓದೋರು, ವಿಶ್ವ ಸತ್ಯಕ್ಕೆ, ವಿಶ್ವ ಒಂದು ಹಾರ್ಮನಿಗೆ, ಗ್ಲೋಬಲ್ ಹಾರ್ಮನಿಗೆ, ವಿಶ್ವ ಶಾಂತಿಗೆ ಯಾವುದಾದ್ರೂ ಒಂದು ಪುಸ್ತಕ, ಯಾವುದಾದ್ರೂ ಒಂದು ತತ್ವ ಸಿದ್ಧಾಂತ ಬೆಳಕು ಕೊಡಬಹುದು ಅಂತಂದ್ರೆ ಅದು ಭಗವದ್ಗೀತೆ ಅಂತ ಅಬ್ದುಲ್ ಕಲಾಂ ಹೇಳೋರು. ಆ ಕಾರಣಕ್ಕೋಸ್ಕರ ಅಬ್ದುಲ್ ಕಲಾಂರು ವೀಣೆಯನ್ನ ನುಡಿಸ್ತಾ ರಂಗಪುರ ವಿಹಾರವನ್ನ ಅವರು ವೀಣೆಯಲ್ಲಿ ನುಡಿಸೋರು. ಶಾಸ್ತ್ರೀಯ ಸಂಗೀತವನ್ನು ಹಾಡಿದಾಗ ಇನ್ನೊಂದು ದೇವತೆಯ ಗುಣಗಾನ ಮಾಡೋರು. ಆ ಕಾರಣಕ್ಕೋಸ್ಕರ ಇನ್ ದ ಐಸ್ ಆಫ್ ಅ ಟ್ರೂ ಮುಸ್ಲಿಂ ಅಬ್ದುಲ್ ಕಲಾಂ ಹೀರೋ ಅಲ್ಲ. ಆ ಕಾರಣಕ್ಕೋಸ್ಕರ ದೇಶದಲ್ಲಿ ಯಾವ ಮುಸಲ್ಮಾನರು ಕೂಡ, ಯಾವ ಮುಸ್ಲಿಂ ಸ್ವಯಂ ಪ್ರೇರಿತರಾಗಿ ಅಬ್ದುಲ್ ಕಲಾಂರ, ಶಿಶುನಾಳ ಶರೀಫ್ರ ಇಂಥ ಮಹನೀಯರ ಜನ್ಮ ಜಯಂತಿ ಆಚರಿಸಿರೋದು ನೀವೆಲ್ಲೂ ಕೂಡ ನೋಡೋದಿಲ್ಲ. ಅವ್ರು ಕೇಳೋದು ಯಾರನ್ನ? ಟಿಪ್ಪು ಸುಲ್ತಾನ್ ಜಯಂತಿನ ಆಚರಿಸಿ ಅಂತ. ಯಾಕೆ ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸಿ ಅಂತೀರಿ? ಯಾಕೆಂದ್ರೆ ಟಿಪ್ಪು ಸುಲ್ತಾನ್ ದೇವಸ್ಥಾನ ಹೊಡೆದ. ಟಿಪ್ಪು ಸುಲ್ತಾನ್ ಬಲವಂತವಾಗಿ ಲಕ್ಷಾಂತರ ಜನನ ಮತಾಂತರಗೊಳಿಸ್ದ. ಅವರ ಪ್ರಕಾರ, ಅವರ ಮತದ ಪ್ರಕಾರ ದ್ಯಾಟ್ ಈಸ್ ದಿ ಐಡಿಯಲ್, ಹಾಗೆ ಇರಬೇಕು. ಆ ಕಾರಣಕ್ಕೆ ಅವನ್ ಹೀರೋ. ಈ ದೇಶದ ಮುಸಲ್ಮಾನರಿಗೆ ಹೀರೋ ಅಂತ ತೋರಿಸಿದ್ದು ಅಬ್ದುಲ್ ಕಲಾಂರಲ್ಲ, ಔರಂಗಜೇಬ್ರನ್ನ. ಇದನ್ನ ನಾವು ಅನುಭವದಲ್ಲಿ ನಾವು ಯೋಚನೆ ಮಾಡಿದ್ರೆ ನಿಮ್ಗೆ ಅನ್ಸೋದಿಲ್ವಾ ನಿಜ ಅಂತ? ಅವರ ಬಿಹೇವಿಯರಲ್ ಪ್ಯಾಟರ್ನ್ ನೋಡಿದ್ರೆ ನಿಮಗೆ ಗೊತ್ತಾಗೋದಿಲ್ವಾ ಯಾಕೆ ಅಂತ? ಆದ್ರೆ ಹಿಂದೂಗೆ ಎಂದೂ ಕೂಡ ನೀನು ಇದನ್ನು ಪ್ರಶ್ನೆ ಮಾಡಬೇಡ, ಎಂದೂ ಕೂಡ ಇದನ್ನ ಕ್ರಿಟಿಕಲ್ ಎಕ್ಸಾಮಿನೇಷನ್ ಮಾಡಬೇಡ ಅಂತ ಹೇಳಿ ಹೇಳಿ ಮಾಡಿ ಈ ಸೆಕ್ಯುಲರ್ ಪಾರ್ಟಿಗಳು ಸೆಕ್ಯುಲರಿಸಂನ ಹೆಸರಿನಲ್ಲಿ ಇಸ್ಲಾಂನಾಗ್ಲಿ ಇಸ್ಲಾಮಿಸಂನಾಗ್ಲಿ ಎಂದೂ ಕೂಡ ಎಕ್ಸಾಮಿನೇಷನ್ಗೆ ಒಳಗಡಿಸದಲ್ಲೇ ಇದ್ದಿದ್ದು ಈ ದೇಶಕ್ಕೆ ಮಾಡಿರುವಂತಹ ಅತ್ಯಂತ ದೊಡ್ಡ ನಷ್ಟ ಈ ಸೆಕ್ಯುಲರ್ ಪಾರ್ಟಿಗಳು ಈ ದೇಶಕ್ಕೆ, ಹಿಂದೂಗಳಿಗೆ ಮಾಡಿರುವಂಥದ್ದು. ಬಟ್ ನೌ ಟೈಮ್ ಹ್ಯಾಸ್ ಕಮ್ ಮೈ ಡಿಯರ್ ಫ್ರೆಂಡ್ಸ್ ಟು ಚೇಂಜ್ ದಿಸ್. 2014 ಮುಂಚೆ
ಈ ರೀತಿಯ ವಿಷಯದ ಬಗ್ಗೆ ಒಂದು ಮಠದಲ್ಲಿ ಭಾಷಣ ಮಾಡಲಿಕ್ಕೆ ಫಸ್ಟ್ ಆಫ್ ಆಲ್ ಸಾಧ್ಯ ಆಗ್ತಿರ್ಲಿಲ್ಲ. ಅಕಸ್ಮಾತ್ ಏನಾದ್ರೂ ಭಾಷಣ ಮಾಡಿದಿದ್ರೆ ನಾನು ಸೀದಾ ಇಲ್ಲಿಂದ ಪೊಲೀಸ್ನವರೇ ಕರ್ಕೊಂಡು ಹೋಗಿರ್ತಿದ್ರು. ಈ ರೀತಿಯ ಒಂದು ಸೆಕ್ಯುಲರ್ ರಾಜಕಾರಣ ಮತ್ತು ಸೆಕ್ಯುಲರ್ ವ್ಯವಸ್ಥೆ ಈ ದೇಶದಲ್ಲಿತ್ತು. ಇವತ್ತು ನಿರ್ಭಯದಿಂದ ನಿರ್ಭೀತಿಯಿಂದ ನೀವೆಲ್ಲರೂ ಕೂಡ 100 ಜನ ಇಲ್ಲಿ ಬಂದು ಈ ರೀತಿಯ ಸತ್ಯ ಹೇಳುವಂತ ಭಾಷಣವನ್ನು ಕೇಳಿಸ್ಕೊಳ್ತಾ ಇದ್ದೀವಿ ಅಂತಂದ್ರೆ ಈ ದೇಶದಲ್ಲಿ ಇವತ್ತು ಆಗ್ತಾ ಇರುವಂತಹ ಹಿಂದೂ ಪುನರುತ್ಥಾನದ ಸಂಕೇತ.